ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಬಂದೇ ಬಿಡ್ತು ಬಿಗ್ ಬಾಸ್ ಸೀಸನ್ 12 ನಿರೂಪಣೆ ಬಾದ್ಶಾ ಕಿಚ್ಚ ಸುದೀಪ್ ಅವರೇ ಮಾಡ್ತಾರಂತೆ. ಬಿಗ್ ಬಾಸ್ ತಂಡ ಕಿಚ್ಚನನ್ನ ಮನವೊಲಿಸಿದ ಹೇಗೆ? ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ತಂಡಕ್ಕೆ ಹಾಕಿದ ಕಂಡೀಷನ್ಗಳು ಯಾವುವು? ಈ ಬಾರಿ ಕಿಚ್ಚ ಸುದೀಪ್ ನಿರೂಪಣೆಗೆ ತೆಗೆದುಕೊಳ್ತಾ ಇರುವಂತಹ ಸಂಭಾವನೆ ಎಷ್ಟು? ಈ ಬಾರಿ ಬರುವ ಸ್ಪರ್ಧಿಗಳನ್ನ ಯಾವ ಮಾನದಂಡದ ಮೇಲೆ ಆಯ್ಕೆ ಮಾಡ್ತಾರಂತೆ? ಇನ್ನು ಕಾಂಟ್ರವರ್ಸಿ ಸ್ಪರ್ಧಿಗಳ ಬಗ್ಗೆ ಕಿಚ್ಚ ಸುದೀಪ್ ಅವರು ಹೇಳಿದ್ದೇನು? ಸೀಸನ್ 12 ಸ್ಪರ್ಧೆಯ ವಿನ್ನರ್ ಪ್ರೈಸ್ ಏರಿಕೆ ಆಯ್ತಾ? ಅದರ ಜೊತೆಗೆ ಈ ಸುದ್ದಿಗೋಷ್ಠಿಯಲ್ಲಿ ಬಿಗ್ ಬಾಸ್ನ ಅಭಿಮಾನಿಗಳಿಗೆ ಒಂದು ಬಿಗ್ ಅಪ್ಡೇಟ್ ಕೂಡ ಇದೆ. ಅದೇನಂತ ಹೇಳ್ತಾ ಹೋಗ್ತೀನಿ. ಇವತ್ತಿನ ಈ ದಿಢೀರ್ ಬಿಗ್ ಬಾಸ್ ಸುದ್ದಿಗೋಷ್ಠಿಯ ಬಿಗ್ ಅಪ್ಡೇಟ್ ಗಳ ಬಗ್ಗೆ ನೋಡ್ತಾ ಹೋಗೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಿಗ್ ಬಾಸ್ ಸೀಸನ್ 11 ನಡೀತಾ ಇರುವಂತಹ ಸಂದರ್ಭದಲ್ಲೇ ಕಿಚ್ಚ ಸುದೀಪ್ ಅವರು ಒಂದು ಪೋಸ್ಟ್ ಅನ್ನ ಹಾಕಿದ್ರು. ಮುಂದೆ ಬರುವಂತಹ ಸೀಸನ್ ಅಂತಂದ್ರೆ ಬಿಗ್ ಬಾಸ್ ಸೀಸನ್ 12 ನಲ್ಲಿ ನಾನು ನಿರೂಪಣೆಯನ್ನ ಮಾಡೋದಿಲ್ಲ ಅಂತ ಹೇಳಿ ಒಂದು ಪೋಸ್ಟ್ ಅನ್ನ ಹಾಕಿದ್ರು. ಎಲ್ಲರೂ ಹಂಗು ಹಿಂಗು ಮಾಡಿ ಈ ಬಿಗ್ ಬಾಸ್ ತಂಡ ಅವರನ್ನ ಕನ್ವಿನ್ಸ್ ಮಾಡುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಅದೇ ಒಂದು ವಿಶ್ವಾಸದಲ್ಲಿದ್ರು. ತದನಂತರ ಈ ಬಿಗ್ ಬಾಸ್ ಸೀಸನ್ 11 ಮುಗಿದ ಕೂಡಲೇ ಅವತ್ತಿನ ದಿನವೇ ಕಿಚ್ಚ ಸುದೀಪ್ ಅವರು ಮತ್ತೊಂದು ಪೋಸ್ಟ್ ಹಾಕ್ತಾರೆ. ನಾನು ಬಿಗ್ ಬಾಸ್ ಸೀಸನ್ 12 ನಿರೂಪಣೆನ ಯಾವುದೇ ಕಾರಣಕ್ಕೂ ಮಾಡೋದೇ ಇಲ್ಲ ಅಂತ ಹೇಳಿ ಆ ಒಂದು ಪೋಸ್ಟ್ ಏನಿತ್ತಲ್ಲ, ಈ ಬಿಗ್ ಬಾಸ್ ನ ತುಂಬಾ ಪ್ರೀತಿಸುವಂತಹ ಅಭಿಮಾನಿ ಬಳಗಕ್ಕೆ ಒಂದು ರೀತಿ ಅದೇನಂತಂದ್ರೆ ತಳಮಳ ಸೃಷ್ಟಿ ಮಾಡಿಬಿಟ್ಟಿತ್ತು. ಅಂದ್ರೆ ಮುಂದೆ ಬರುವಂತಹ ಸೀಸನ್ ಗಳಲ್ಲಿ ಬಿಗ್ ಬಾಸ್ ನ ಕಳಶ ಅಂತಂದ್ರೆ ಸುದೀಪ್ ಅವರೇ ಇರೋದಿಲ್ವಾ? ಅವರು ಹೋಸ್ಟ್ ಮಾಡೋದಿಲ್ವಾ? ಅವರು ಹೋಸ್ಟ್ ಮಾಡದೇ ಇರುವಂತಹ ಆ ಬಿಗ್ ಬಾಸ್ ಹೇಗಿರುತ್ತೆ? ಬಿಗ್ ಬಾಸ್ ನ ಕಿಚ್ಚ ಸುದೀಪ್ ಅವರು ಇಲ್ದೇನೆ ಅದನ್ನ ಹೆಂಗ್ ಊಹೆ ಮಾಡ್ಕೊಳಕ್ಕಾಗತ್ತೆ ಅಂತ ಹೇಳಿ ಈ ರೀತಿಯಾಗಿ ಒಂದಷ್ಟು ಪೋಸ್ಟ್ಗಳು ಹರಿದಾಡಿದ್ವು ಸೋಷಿಯಲ್ ಮೀಡಿಯಾದಲ್ಲಿ. ಅದರ ಕುರಿತಾಗಿ ಒಂದಷ್ಟು ಮಾಹಿತಿಗಳು ಹಲ್ಚಲ್ ಎಬ್ಸಿದ್ವು ಅಂತಂದ್ರೂ ಕೂಡ ತಪ್ಪಿಲ್ಲ. ಅದರ ಜೊತೆಗೆ ಒಂದಷ್ಟು ಜನ ಏನ್ ಹೇಳಕ್ ಶುರು ಮಾಡಿದ್ರು ಅಂತಂದ್ರೆ, ಈ ಬಿಗ್ ಬಾಸ್ ಈ ಒಂದು ರಿಯಾಲಿಟಿ ಶೋಗೆ ಕಿಚ್ಚ ಸುದೀಪ್ ಅವರು ಕೈ ಮುಗಿದಿದ್ದೇ ಒಳ್ಳೇದಾಯ್ತು, ಅವರು ಹೋಸ್ಟ್ ಮಾಡೋದೇ ಬೇಡ. ಯಾಕಂತಂದ್ರೆ ಅಂತಹ ಒಳ್ಳೆಯ ವ್ಯಕ್ತಿತ್ವ ಇರುವಂತಹ ಕಿಚ್ಚ ಸುದೀಪ್ ಅವರು ಇಂತಹ ಈ ರಿಯಾಲಿಟಿ ಶೋಗಳಲ್ಲಿ ಅವರು ಬರೋದು ಬೇಡ, ಇಂತಹ ರಿಯಾಲಿಟಿ ಶೋಗಳಲ್ಲಿ ನಡೆಸ್ಕೊಡೋದು ಬೇಡ ಅಂತ ಹೇಳಿ ಒಂದಷ್ಟು ಜನ ಮಾತಾಡಿದ್ರು. ಹೀಗೆ ಒಂದು ರೀತಿ ಒಂದಷ್ಟು ಜನ ಪಾಸಿಟಿವ್ ಆಗಿ ಮಾತಾಡಿದ್ರು, ಒಂದಿಷ್ಟು ಜನ ನೆಗೆಟಿವ್ ಆಗಿನೂ ಕೂಡ ಕಾಮೆಂಟ್ ಮಾಡಕ್ ಶುರು ಮಾಡಿದ್ರು. ಒಟ್ಟಿನಲ್ಲಿ ಆ ಸೀಸನ್ 11 ಏನಿತ್ತಲ್ಲ, ಅತಿ ಹೆಚ್ಚಿನ TRP ನ ಗಳಿಸ್ಬೇಕು ಅಂತಂದ್ರೆ ಒಂದು ಕಡೆ ಹಣವಂತ ಕಾರಣ ಆದ್ರೆ, ಇನ್ನೊಂದು ಕಡೆಗೆ ಇದೇ ಕೊನೆಯ ಸೀಸನ್ ಸುದೀಪ್ ಅವರು ನಿರೂಪಣೆಯನ್ನ ಮಾಡೋದು, ಹೋಸ್ಟ್ ಮಾಡೋದು ಅನ್ನೋ ಒಂದು ಕಾರಣಕ್ಕಾಗಿಯೂ ಕೂಡ ಅತಿ ಹೆಚ್ಚಿನ TVR ಅನ್ನ ಪಡೆದಿತ್ತು ಅಂತಂದ್ರೂ ಕೂಡ ತಪ್ಪಿಲ್ಲ. ಸೊ ಅಷ್ಟೊಂದು ಮಟ್ಟಿಗೆ ಕಿಚ್ಚ ಸುದೀಪ್ ಅವರು ಹಾಕಿರುವಂತಹ ಆ ಪೋಸ್ಟ್ಗಳು ಏನ್ ಮಾಡಿತ್ತು, ಸೆನ್ಸೇಷನ್ ಕ್ರಿಯೇಟ್ ಮಾಡಿತ್ತು. ಮುಂದೆ ಬರುವಂತಹ 12 ಸೀಸನ್ ನಲ್ಲಿ ಈ ಬಿಗ್ ಬಾಸ್ ತಂಡ ಹಂಗು ಹಿಂಗು ಮಾಡಿ ಒಪ್ಪಿಸಬಹುದೇನೋ, ಕನ್ವಿನ್ಸ್ ಮಾಡಬಹುದೇನೋ ಅಂತ ಹೇಳಿ ಎಲ್ಲರೂ ನಿರೀಕ್ಷೆನ ಇಟ್ಕೊಂಡಿದ್ರು. ಆ ನಿರೀಕ್ಷೆನ ಕಿಚ್ಚ ಸುದೀಪ್ ಅವರು ಹುಸಿ ಮಾಡಲಿಲ್ಲ. ನೋಡಿ, ಇವತ್ತೇನಂತಂದ್ರೆ ದಿಢೀರ್ ಅಂತ ಹೇಳಿ ಇವತ್ತು 4 ಗಂಟೆಗೆ ಸುದ್ದಿಗೋಷ್ಠಿಯನ್ನ ನಡೆಸಿತು ಬಿಗ್ ಬಾಸ್ ತಂಡ. ಅದರಲ್ಲಿ ಕಿಚ್ಚ ಸುದೀಪ್ ಅವರು ಮಿಂಚ್ತಾ ಇದ್ರು. ಕಿಚ್ಚ ಸುದೀಪ್ ಅವರು ಆ ಸುದ್ದಿಗೋಷ್ಠಿಯಲ್ಲಿ ಬಂದಿದ್ದಾರೆ ಅಂತಂತಂದ್ರೆ ಅವರೇ ಈ 12 ಸೀಸನ್ ನ ನಿರೂಪಣೆಯನ್ನ ಮಾಡ್ತಾರೆ ಅಂತ ಹೇಳಿ ಅರ್ಥ. ನೋಡಿ ಆಫಿಷಿಯಲ್ ಆಗಿ ಕಿಚ್ಚ ಸುದೀಪ್ ಅವರು ಒಪ್ಕೊಂಡಿದ್ದಾರೆ, ನಾನೇ ಈ 12 ಸೀಸನ್ ನ ನಿರೂಪಣೆಯನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆದ್ರೆ ಇದರ ಮಧ್ಯೆ ಅವರನ್ನ ಹೆಂಗ್ ಕನ್ವಿನ್ಸ್ ಮಾಡಿದ್ರು ಅನ್ನೋದೇ ದೊಡ್ಡದಾದಂತಹ ಹಗ್ಗ ಜಗ್ಗಾಟ. ಅಂತಂದ್ರೆ 12 ಮೀಟಿಂಗ್ಗಳ ಆದ ನಂತರ ಕಿಚ್ಚ ಸುದೀಪ್ ಅವರು ಈ 12 ಸೀಸನ್ ನ ನಡೆಸ್ಕೊಡ್ಲಿಕ್ಕೆ ಒಪ್ಕೊಂಡಿದ್ದಾರಂತೆ. ಅದ್ರ ಜೊತೆಗೆ ಒಂದಷ್ಟು ಕಂಡೀಷನ್ ಗಳನ್ನು ಕೂಡ ಹಾಕಿದ್ದಾರಂತೆ. ಅಂದ್ರೆ ಈ ಕಳೆದ ಬಾರಿ ಸೀಸನ್ ನಲ್ಲಿ ಒಂದಷ್ಟು ಕನ್ನಡಕ್ಕೆ ಆಗಿರುವಂತಹ ಅಪಮಾನ ಅಂತಂದ್ರೆ ಸ್ಪರ್ಧಿಗಳು ಅವ್ರು ಹೆಂಗಂದ್ರೆ ಹಂಗೆ ಇಂಗ್ಲಿಷ್ ಮತ್ತೆ ಬೇರೆ ಭಾಷೆಗಳನ್ನ ಮಾತಾಡ್ತಾ ಇದ್ರು ಕೂಡ ಅಲ್ಲಿ ಬಿಗ್ ಬಾಸ್ ತಂಡ ಅಲರ್ಟ್ ಆಗಿ ಅವ್ರಿಗೇನು ಹಾಡಿನ ಮೂಲಕವೋ ಅಥವಾ ಸ್ಪರ್ಧಿಗಳ ಮೂಲಕವೋ ಹೇಗೋ ಮಾಡಿ ಅವ್ರಿಗೆ ಕನ್ನಡವನ್ನ ಮಾತನಾಡಿ ಅಂತ ಹೇಳಿ ಹೇಳ್ತಾ ಇತ್ತು. ಯಾವುದಾದ್ರೂ ಒಂದು ಪನಿಷ್ಮೆಂಟ್ ಕೊಡ್ತಾ ಇದ್ರು, ಕನ್ನಡಕ್ಕೆ ಇಲ್ಲಿ ಆದ್ಯತೆ, ಕನ್ನಡವನ್ನೇ ನೀವು ಮಾತಾಡಬೇಕು ಅಂತ ಹೇಳಿ. ಆದರೆ ಈ ಕಳೆದ ಒಂದು ಸೀಸನ್ನಲ್ಲಿ ಅದು ಸ್ವಲ್ಪ ಲೋಪ ಆಗ್ತಾ ಇತ್ತು. ಯಾರು ಕೂಡ ಅದ್ರ ಬಗ್ಗೆ ಅಷ್ಟೊಂದು ಗಂಭೀರತೆಯಿಂದ ನಡೆದುಕೊಳ್ತಾ ಇರಲಿಲ್ಲ. ಹಾಗೆ ಸಾದಾ ಸೀದವಾಗಿ ಇಂಗ್ಲಿಷ್ಗಳನ್ನು ಪದಗಳನ್ನು ಬಳಕೆಯನ್ನು ಮಾಡ್ತಾ ಇದ್ರು. ಸೊ ಹೀಗಾಗಿ ಕಿಚ್ಚ ಸುದೀಪ್ ಅವರಿಗೆ ಬೇಸರ ಆಗಿತ್ತು. ಅದರ ಜೊತೆಗೆ ಒಂದಷ್ಟು ಸ್ಪರ್ಧಿಗಳ ಕುರಿತಾಗಿ ಕೂಡ ಬೇಸರ ಆಗಿತ್ತು ಆಯ್ಕೆ ವಿಚಾರದಲ್ಲಿ. ಅಂತಂದ್ರೆ ನೋಡಿ, ಕಾಂಟ್ರವರ್ಸಿ ಈ ವಿವಾದಿತ ಸ್ಪರ್ಧಿಗಳು ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ, ಈ ವೀಕೆಂಡ್ ಅಂತ ಬಂದಾಗ ಅವರು ಅದೊಂದು ಮಾತನ್ನ ಅವರು ಮೆನ್ಷನ್ ಮಾಡಿದ್ದಾರೆ. ಬುದ್ಧಿವಂತರು ಬಂದಿರ್ತಾರೆ ಸ್ಪರ್ಧಿಗಳು, ಅತಿ ಬುದ್ಧಿವಂತರು ಕೂಡ ಬಂದಿರ್ತಾರೆ. ಬುದ್ಧಿವಂತರನ್ನ ಹೆಂಗೋ ಮ್ಯಾನೇಜ್ ಮಾಡ್ಬೋದು, ಆದ್ರೆ ಅತಿ ಬುದ್ಧಿವಂತರು ಇರ್ತಾರಲ್ಲ, ಆ ವೀಕೆಂಡ್ನ ಹಾಳು ಮಾಡಿಬಿಡ್ತಾರೆ. ಅಂತಂದ್ರೆ ನಾವು ಅವರನ್ನ ಮಾತಾಡ್ಸೋದು, ಅವರನ್ನ ಕನ್ವಿನ್ಸ್ ಮಾಡೋದು,
ಅವರಿಗೆ ಅಂತ ಒಂದಿಷ್ಟು ಟೈಮ್ ಎತ್ತಿಟ್ಟು ಬಿಡಬೇಕಾಗತ್ತೆ. ಉಳಿದಂಥ ಸ್ಪರ್ಧಿಗಳಿಗೆ ನಾವು ಟೈಮ್ ಕೊಡೋಕ್ಕೆ ಆಗೋದಿಲ್ಲ. ಸೊ ಹೀಗಾಗಿ ಸ್ಪರ್ಧಿಗಳ ಆಯ್ಕೆ ವಿಚಾರದಲ್ಲೂ ಕೂಡ ಕಿಚ್ಚ ಸುದೀಪ್ ಅವರಿಗೆ ಅಸಮಾಧಾನ ಆಯಿತು. ಒಟ್ಟಿನಲ್ಲಿ ಕನ್ನಡಕ್ಕೆ ಅಪಮಾನ ಆಗ್ತಾ ಇತ್ತು ಅನ್ನೋದು ಒಂದು ವಿಚಾರ, ಇನ್ನೊಂದು ಸ್ಪರ್ಧಿಗಳ ವಿಚಾರ. ಮತ್ತೆ ಸೀಸನ್ 11ನಲ್ಲಿ ಸ್ವಲ್ಪ ತಂಡ ಗಂಭೀರತೆಯನ್ನ ಕಡಿಮೆ ಮಾಡಿಕೊಂಡಿತ್ತು ಅನ್ನೋದು ಈ ಕಿಚ್ಚ ಸುದೀಪ್ ಅವರಿಗೆ ಅಸಮಾಧಾನ ಮೂಡಿಸುವಂತ ಸಂಗತಿಗಳಾಗಿತ್ತು. ಸೊ ಇದೆಲ್ಲದರ ವಿಚಾರವಾಗಿ ಕಿಚ್ಚ ಸುದೀಪ್ ಅವರು ಆ ತಂಡದ ಜೊತೆಗೆ ಡಿಸ್ಕಸ್ ಮಾಡಿದ್ದಾರೆ. ಅದರ ಜೊತೆಗೆ ಆ ತಂಡವೂ ಸಹಿತ ನೀವಿಲ್ಲದೆ ಈ ಬಿಗ್ ಬಾಸ್ ಸೀಸನ್ಗಳು ನಡೆಸಲಿಕ್ಕೆ ಸಾಧ್ಯವೇ ಇಲ್ಲ, ನೀವಿಲ್ಲದೆ ಊಹೆ ಮಾಡಿಕೊಳ್ಳು ಕೂಡ ಆಗೋದಿಲ್ಲ. ಸೊ ಹೀಗಾಗಿ ನೀವು ಬರಲೇಬೇಕು ಅಂತ ಹೇಳಿ ಸತತ 12 ಮೀಟಿಂಗ್ಗಳನ್ನು ಮಾಡಿದ್ದಾರಂತೆ. ಕಿಚ್ಚ ಸುದೀಪ್ ಅವರನ್ನ ಕನ್ವಿನ್ಸ್ ಮಾಡಲಿಕ್ಕೆ 12 ಮೀಟಿಂಗ್ಗಳು ತೆಗೆದುಕೊಂಡವಂತೆ. ಸೊ ಹೀಗಾಗಿ ಹಂಗು ಹಿಂಗು ಮಾಡಿ ಕಿಚ್ಚ ಸುದೀಪ್ ಅವರು ತಂಡಕ್ಕೆ ಒಂದು ಗೌರವವನ್ನು ಕೊಟ್ಟಿದ್ದಲ್ಲದೆ ಮತ್ತೆ ಅವರನ್ನ ಪ್ರೀತಿಸುವಂಥ ಅಭಿಮಾನಿಗಳನ್ನು ನೋಡಿ. ಇನ್ನೊಂದು ವಿಚಾರ ಏನು ಅಂತಂದರೆ, ಅವರು ಸಿನಿಮಾಗಳನ್ನು ಎಷ್ಟು ಪ್ರೀತಿಸ್ತಾರಲ್ಲ ಹಾಗೆ ಅಭಿಮಾನಿಗಳು ಅವರು ಟಿ ವಿಯಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಅಂದರೆ ಈ ಬಿಗ್ ಬಾಸ್ನ ಆ ರಿಯಾಲಿಟಿ ಶೋನಲ್ಲಿ ಅವರು ವೀಕೆಂಡ್ನಲ್ಲಿ ಬಂದು ಪಂಚಾಯಿತಿಯನ್ನು ನಡೆಸ್ಕೊಡ್ತಾರಲ್ಲ, ಸೊ ಇದಕ್ಕೂ ಕೂಡ ಒಂದಷ್ಟು ಫ್ಯಾನ್ ಬೇಸ್ ಇದೆ ಅವರಿಗೆ. ಸೊ ಹೀಗಾಗಿ ಯಾರಿಗೂ ಕೂಡ ನೋವುಂಟು ಮಾಡೋದು ಬೇಡ ಅಂತ ಹೇಳಿ ಅವರು ಈ ಬಾರಿಯೂ ಕೂಡ ಈ ಒಂದು ಬಿಗ್ ಬಾಸ್ ಸೀಸನ್ 12 ನಡೆಸ್ಕೊಳ್ಳಿಕ್ಕೆ ಒಪ್ಕೊಂಡಿದ್ದಾರೆ. ಅದರ ಜೊತೆಗೆ ಇನ್ನೊಂದು ಬಿಗ್ ಅಪ್ಡೇಟ್ ಅಂತ ಹೇಳಿದ್ನಲ್ಲ, ಏನು ಅಂತ ಕೇಳಿದ್ರೆ, ಇನ್ನು ಬರುವಂತಹ 4 ಸೀಸನ್ಗಳಿಗೂ ಕೂಡ ಈಗಲೇ ಕಿಚ್ಚ ಸುದೀಪ್ ಅವರು ಸೈನ್ ಮಾಡಿದ್ದಾರಂತೆ. ಅಂತಂದ್ರೆ ಇನ್ನು 4 ವರ್ಷಗಳ ಕಂಟಿನ್ಯೂ ಆಗಿ ಕೂಡ ನೀವು ಕಿಚ್ಚ ಸುದೀಪ್ ಅವರ ನಿರೂಪಣೆಯನ್ನ ಕಣ್ತುಂಬಿಕೊಳ್ಬಹುದು, ನೋಡ್ಬೋದು. ಅದರ ಜೊತೆಗೆ ಒಂದಿಷ್ಟು ಕಂಡೀಷನ್ಸ್ ಏನಂತಂದ್ರೆ, ಅವರು ಯಾವಾಗಲೂ ಕೂಡ ನಿಂತ್ಕೊಂಡೇ ಅವರು ಈ ಒಂದು ನಿರೂಪಣೆಯನ್ನ ಮಾಡ್ತಾರಲ್ಲ, ಇನ್ನು ಮುಂದೆ ಅವರು ಕುತ್ಕೊಂಡು ಮಾಡ್ತಾರ ಅಂತ ಕೇಳಿದ್ರೆ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ, ನನಗೆ ಕುತ್ಕೊಂಡು ಮಾಡುವಂತಹ ಅಭ್ಯಾಸ ಇಲ್ಲ, ಅದ್ರ ಜೊತೆಗೆ ನನಗೆ ಹ್ಯಾಬಿಟೇ ಇದೆ, ನಾನು ನಿಂತ್ಕೊಂಡೇ ನಾನು ಹೋಸ್ಟ್ ಮಾಡ್ತೀನಿ, ಹಾಗೆ ಹೋಸ್ಟ್ ಮಾಡಿದ್ರೆ ಆ ವೇದಿಕೆಗೂ ಕೂಡ ಕಳೆ ಸಿಗುತ್ತೆ. ಸೊ ಹೀಗಾಗಿ ನಾನು ನಿಂತ್ಕೊಂಡೇ ಹೋಸ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಇನ್ನು ವಿವಾದಿತ ಕಾಂಟ್ರವರ್ಸಿ ಇರುವಂತಹ ಆ ಸ್ಪರ್ಧಿಗಳ ಆಯ್ಕೆ ಹೇಗಿರುತ್ತೆ ಅಂತಂದ್ರೆ, ಇನ್ನು 12ನೇ ಸೀಸನ್ಗೆ ಬರುವಂತಹ ಕಂಟೆಸ್ಟೆಂಟ್ಗಳನ್ನು ಯಾವ ಮಾನದಂಡದ ಮೇಲೆ ನೀವು ಆಯ್ಕೆ ಮಾಡ್ಕೊಳ್ತೀರಾ ಅನ್ನೋ ಒಂದು ಪ್ರಶ್ನೆಗಳನ್ನ ಬಂದಿರುವಂತಹ ಮಾಧ್ಯಮ ಮಿತ್ರರು ಕೇಳಿದಾಗ ಆಗ ಕಿಚ್ಚ ಸುದೀಪ್ ಅವ್ರು ಹೇಳ್ತಾರೆ, ನಾನು ಅದನ್ನೆಲ್ಲವನ್ನು ಕೂಡ ತಂಡದ ಜೊತೆಗೆ ಡಿಸ್ಕಸ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಸೀಸನ್ 12ಗೆ ಬರುವಂತಹ ಸ್ಪರ್ಧಿಗಳು ಹೇಗಿರ್ತಾರೆ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ. ಅಂತಂದ್ರೆ ಒಂದು ಮಾಧ್ಯಮ ಮಿತ್ರರು ಒಂದು ಪ್ರಶ್ನೆಯನ್ನ ಕೇಳ್ತಾರೆ, ನೋಡಿ ಕಳೆದ ಒಂದು ಸೀಸನ್ ನಲ್ಲಿ ಬಂದಿರುವಂತಹ ಸ್ಪರ್ಧಿಗಳೆಲ್ಲ ಈ ಟಿವಿ ಸೀರಿಯಲ್ ನಲ್ಲಿ ಮತ್ತೆ ಈ ಟೆಲಿವಿಷನ್ ನಲ್ಲಿ ಗುರುತಿಸ್ಕೊಂಡವರೇ ಆಗಿದ್ರು. ಅಂತಂದ್ರೆ ಆಲ್ಮೋಸ್ಟ್ ಈ ಸೀರಿಯಲ್ಗಳಿಂದ ಬಂದಿರೋರೇ ಆಗಿದ್ರು. ಒಂದು ರೀತಿ ನೋಡಿದ್ರೆ ಸೀರಿಯಲ್ ತಂಡಾನೇ ಅಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇತ್ತು. ಸೊ ಹೀಗಾಗಿ ಸಾಮಾನ್ಯ ಅಂತಂದ್ರೆ ಈ ಕಾಮನ್ ಮ್ಯಾನ್ ಗಳಿಗೂ ಕೂಡ ನೀವು ಈ ಬಾರಿ ಅವಕಾಶ ಕೊಡ್ತೀರಾ, ಹೊರಗಿನ ಜನಗಳಿಗೂ ಕೂಡ ಅವಕಾಶ ಕೊಡ್ತೀರಾ ಅಂತ ಹೇಳಿ ಕೇಳ್ತಾರೆ. ಆಗ ಪ್ರಶಾಂತ್ ಅವರು ಒಂದು ಉತ್ತರ ಕೊಡ್ತಾರೆ, ಏನು ಅಂತಂದ್ರೆ, ಈಗ ಅವ್ರ ಬಗ್ಗೆ ಯಾರಿಗೂ ಏನು ಗೊತ್ತಿಲ್ಲ ಅಂತಂದಾಗ ಅವರನ್ನ ನಾವು ಸ್ಕ್ರೀನ್ ಮೇಲೆ ತೆಗೆದುಕೊಂಡು ಬಂದಾಗ ಸೊ ಆಗ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದಕ್ಕಿಂತ ಅವರು ಒಂದು ಸ್ವಲ್ಪ ಆದ್ರೂ ಗೊತ್ತಿರಬೇಕಾಗತ್ತೆ ಜನಗಳಿಗೆ. ಪರಿಚಯ ಇದ್ದಂತಹ ಮುಖವನ್ನೇ ನಾವು ಕರ್ಕೊಂಡು ಬರ್ತೀವಿ, ಆದರೆ ಅತಿ ಹೆಚ್ಚಾಗಿ ಕಾಣಿಸ್ಕೊಂಡಿರುವಂಥವ್ರನ್ನ ನಾವು ಕರ್ಕೊಂಡು ಬರಲ್ಲ. ಬಟ್ ಏನಂದ್ರೆ ಎಲ್ಲರಿಗೂ ಕೂಡ ಅವಕಾಶ ಕೊಡ್ತೀವಿ. ಬಟ್ ಇನ್ನೊಂದು ಏನಂತಂದ್ರೆ, ಯಾರನ್ನ ಹೆಚ್ಚಾಗಿ ಪ್ರೀತಿಸ್ತಾ ಇರ್ತಾರಲ್ಲ ಜನ, ಅಂಥವ್ರನ್ನ ನಾವು ಕರ್ಕೊಂಡು ಬರ್ತೀವಿ. ಅವ್ರು ಹೆಂಗೆ ಬಿಹೇವ್ ಮಾಡ್ತಾರೆ, ಅವ್ರ ಕ್ಯಾರೆಕ್ಟರ್ ಹೇಗಿರುತ್ತೆ ಅದನ್ನು ನೋಡಬೇಕು ಅಂತಲೇ ಬಿಗ್ ಬಾಸನ್ನು ನೋಡ್ತಿರ್ತಾರೆ ಅಭಿಮಾನಿಗಳು. ಸೊ ಹೀಗಾಗಿ ನಾವು ಅದನ್ನು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಎಲ್ಲ ಭಾಗದ ಜನರನ್ನು ಕರ್ಕೊಂಡು ಬರ್ತಾರೆ, ಎಲ್ರಿಗೂ ಅವಕಾಶ ಕೊಡ್ತೀವಿ ಅನ್ನೋ ಇದನ್ನಲ್ಲಿ ಹೇಳಿದರು. ಅದರ ಜೊತೆಗೆ ಹೆಚ್ಚಾಗಿ ಟಿ ವಿ ಸೀರಿಯಲ್ಗಳಲ್ಲಿ ಸ್ವಲ್ಪ ಅವರು ಈ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಹೀಗೆ ಗುರುತಿಸ್ಕೊಂಡವರನ್ನ ನಾವು ಕರ್ಕೊಂಡು ಬರ್ತೀವಿ ಅನ್ನೋದನ್ನೇ ಹೆಚ್ಚಾಗಿ ಹೇಳಿದರು. ನೋಡೋಣ ಸ್ಪರ್ಧಿಗಳು ಹೇಗಿರ್ತಾರೆ ಅಂತ. ಈಗ ಕಟ್ಟಕಡೆದಾಗಿ ಕಾಡುವಂತಹ ಪ್ರಶ್ನೆ ಏನು ಅಂತಂದ್ರೆ, ಕಿಚ್ಚ ಸುದೀಪ್ ಅವರು ಸೀಸನ್ 12 ನಿರೂಪಣೆಗೆ ಎಷ್ಟು ಸಂಭಾವನೆಯನ್ನ ಪಡಿತಾ ಇದ್ದಾರೆ ಅಂತ. ಅಂದ್ರೆ ಈಗ ಕಳೆದ ಸೀಸನ್ ನಲ್ಲಿ ನಾನು ಮುಂದೆ ಬಿಗ್ ಬಾಸ್ಗೆ ಬರೋದಿಲ್ಲ, ನಿರೂಪಣೆಯನ್ನ ಮಾಡೋದಿಲ್ಲ, ಹೋಸ್ಟ್ ಮಾಡೋದಿಲ್ಲ, ಇದೇ ನನ್ನ ಕೊನೆಯ ನಿರೂಪಣೆ ಅಂತ ಹೇಳಿದ್ರು. ಸೊ ಹೀಗಾಗಿ ಹಂಗು ಹಿಂಗು ಮಾಡಿ ಕನ್ವಿನ್ಸ್ ಆಗಿದ್ದಾರೆ, ಒಪ್ಕೊಂಡಿದ್ದಾರೆ. 12 ಅಲ್ಲ ಇನ್ನು 4 ಸೀಸನ್ಗಳನ್ನು ಕೂಡ ನಾನು ನಡೆಸ್ಕೊಡ್ತೀನಿ ಅಂತಲೂ ಕೂಡ ಟೈಅಪ್ ಆಗಿದ್ದಾರೆ, ಮಾತನಾಡಿದಾರಲ್ವಾ. ಸೊ ರೆಮ್ಯುನರೇಷನ್ ವಿಚಾರ ಅಂತ ಬಂದ್ರೆ, ಸಂಭಾವನೆ ವಿಚಾರಕ್ಕೆ ಅಂತ ಬಂದ್ರೆ ಹೆಚ್ಚಾಗಿ ಬೇಡಿಕೆ ಮಾಡಿರ್ಬೋದಲ್ವಾ ಅಂತ ಹೇಳಿ ಒಂದಷ್ಟು ಜನ ಕಾಮೆಂಟ್ ಮಾಡ್ತಾರೆ. ಸೊ ಆ ವಿಚಾರವಾಗಿ ಹೇಳೋದಾದ್ರೆ ಕಿಚ್ಚ ಸುದೀಪ್ ಬರೋದಕ್ಕೊಂದು ಸ್ಪಷ್ಟನೆಯನ್ನ ಕೊಡ್ತಾರೆ. ನೋಡಿ, ದುಡ್ಡು ಹೆಚ್ಚಿಗೆ ಕೊಡಿ ಅಂತ ಹೇಳಿ ಕೇಳೋದಾಗಿದ್ರೆ ನಾನು ಆ ರೀತಿ ಪೋಸ್ಟ್ ಹಾಕಿ ನಾನು ಸೀಸನ್ ನಡೆಸ್ಕೊಡೋದಿಲ್ಲ, ನಾನು ಬರೋದಿಲ್ಲ ಅಂತ ಹೇಳೋ ಅವಶ್ಯಕತೆ ಇರಲಿಲ್ಲ. ನಾನು ಡೈರೆಕ್ಟ್ ಆಗಿ ಅವ್ರು ಕೇಳ್ತಿದ್ದೆ, ಅವ್ರು ಕೊಡ್ತಿದ್ರು. ದುಡ್ಡಿನ ವಿಚಾರ ಇಲ್ಲಿ ಬಂದಿಲ್ಲ. ಬಟ್ ಏನಂದ್ರೆ ಒಂದಿಷ್ಟು ಅಸಮಾಧಾನಗಳಿದ್ವು, ಅದನ್ನ ನಾನು ಹೇಳ್ಕೊಂಡಿದ್ದೆ, ಆ ವಿಚಾರವಾಗಿ ನಾನು ಹೇಳಿದ್ದೆ ಅಷ್ಟೇ. ಅದರ ಹೊರತಾಗಿ ದುಡ್ಡಿನ ವಿಚಾರವಾಗಿ
ವೈಯಕ್ತಿಕವಾಗಿ ನಾನು ಅಸಮಾಧಾನ ಆಗಿರಲಿಲ್ಲ. ಬಟ್ ಏನಂತಂದರೆ, ನಾನು ಮೊದಲನೇ ಸೀಸನ್ಗೆ ಎಷ್ಟು ಸಂಭಾವನೆಯನ್ನು ತೆಗೆದುಕೊಳ್ತಿದ್ನಲ್ಲ, ಅದೇ ಸಂಭಾವನೆಯನ್ನು ನಾನು ಈಗಲೂ ತಗೊಳ್ತೀನಿ ಅಂತಂದರೆ ಅದು ಸುಳ್ಳು. ಅವಾಗಿನ ಕಾಲದ ತಕ್ಕಂಗೆ ನಾನು ಅಷ್ಟು ಹಣ ತಗೊಳ್ತಿದ್ದೆ. ಈಗಿನ ಕಾಲದ ತಕ್ಕಂಗೆ ಸ್ವಲ್ಪ ಹೆಚ್ಚಿಗೆನೇ ನಾನು ಸಂಭಾವನೆಯನ್ನು ಪಡಿತಾ ಇದ್ದೀನಿ ಅಂತಲೂ ಕೂಡ ಕಿಚ್ಚ ಸುದೀಪ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಕಿಚ್ಚ ಸುದೀಪ್ ಅವ್ರಿಗೆ ಕಾಲ ಕಳೆದಂತೆಲ್ಲ ಏಜ್ ಹೆಚ್ಚಿಗೆ ಆಗ್ತಾ ಇದೆ ನಿಜ, ಆದರೆ ಅವರ ಹೊಳಪು ಮಾತ್ರ ಕಡಿಮೆ ಆಗ್ತಿಲ್ಲ. ಹಾಗೆ ಅವರ ರೆಮ್ಯುನರೇಷನ್ ಕೂಡ ಕಡಿಮೆ ಆಗ್ತಾ ಇಲ್ಲ ಅನ್ನೋದಕ್ಕೆ ಈ ಎಲ್ಲ ವಿಚಾರಗಳು ಸಾಕ್ಷಿ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ನೋಡೋಣ ಮುಂದಿನ ವಿಡಿಯೋದಲ್ಲಿ ಯಾರೆಲ್ಲ ಬರಬಹುದು, ಆ ಸಂಭಾವ್ಯ ಪಟ್ಟಿಯನ್ನು ನೋಡೋಣ. ಸೊ ಹೀಗಾಗಿ ವಿಡಿಯೋನ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಬಿಗ್ ಬಾಸ್ನ ಎಲ್ಲ ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ಇಡುವಂತ ಒಂದು ಸಣ್ಣ ಪ್ರಯತ್ನಗಳನ್ನ ನಾನು ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ, ಇದಾಗಿತ್ತು ಬಿಗ್ ಬಾಸ್ನ ದಿಢೀರ್ ಸುದ್ದಿಗೋಷ್ಠಿಯ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ. ನಮಸ್ಕಾರ.